ಸುವರ್ಣ. ಯಾರಾನ ಗಂಡ್ಮಕ್ಳು ಹಿಡ್ಕೋಬಾರ್ಲೆ, ಯಾಕೋ ಕಾಲ್ ನಿಲ್ವಾಲ್ವು. ಬಾಡಿ ಬ್ಯಾಲೆನ್ಸ್ ತಪ್ಪಿತಿ, ಚಪ್ಪಲ್ ಕಳೆದೋಗ್ಯಾವು, ಸ್ವಲ್ಪ ಕೈ ಚಾಚಿರ್ಲೆ. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ. ಏನಾಗಿದೆ ನಿನಗ? ಯಾಕೆ ಕುಡಿದು ಬೀದಿ ಒಳಗ ಮಾನ ಕಳ್ಕೊಳ್ಳಿಕತ್ತಿ? ಅಕ್ಕ, ಕುಡಿದ್ರೆ ಏನನ್ನು ಕಳ್ಕೊಳ್ಳೋದಿಲ್ಲ, ಅಭಿಮಾನಿಗಳು ಜಾಸ್ತಿ ಆಗ್ತಲ್ಲ, ಜೊತೆಗೆ ಪಬ್ಲಿಸಿಟಿ ಸಿಗುತ್ತೆ. ಯಾವ ಅಯೋಗ್ಯನಮ್ಮ ಹೇಳಿದ್ದು ಕುಡಿಯೋದೇ ತಪ್ಪು ಅಂತ, ಅದ್ರಲ್ಲಿ ಇದಕ್ಕೆ ಅಭಿಮಾನಿಗಳು ಬೇರೆ ಹುಟ್ಕೊತಾರಿಯೇ? ಅಲ್ಲ ಮಿಸ್ಟರ್ ರೆಪ್ಪಿ ಅವ್ರೆ, ಇಷ್ಟು ದಿವಸ ನನ್ನ ಯಾರು ಗುರ್ತಿಸಿರ್ಲಿಲ್ಲ. ನೀವ್ 4 ಜನ ಮಾತ್ರ ನನ್ನಿಂದ ಬಂದು ಕಾಡ್ಸಿ ಬೇಡ್ಸಿ ಪೀಡಿಸ್ತಿದ್ರಿ. ಆದ್ರೆ ಇವತ್ ನೋಡಿ ನನ್ ಮುಂದೆ ಯಾರು ಬರ್ದೆ ಮನೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ನೋಡುವವರಿಗೆ ಮಜವ, ಆದ್ರೆ ನಮಗಲ್ವನ ಸಜಾ. ಈಗೆಲ್ಲ ಕಿನ್ನಿ ನಿನಗೆ ಕುಡಿಬೇಕಂತೇಳಿ ಅನಿಸಿದ್ರೆ ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲನ. ನಾನೇ ನಿನ್ನ ಕ್ಲಿನಿಕ್ಗೆ ಕ್ವಾರ್ಟರ್ ತಂದು ಲೊಟ್ಟೆಯಲ್ಲಿ ಹಾಕಿ ಒಟ್ಟಿಗೆ ಕುಡಿಬೋದಿತ್ತಲ್ಲನ. ನನ್ ಕಿನಿ ಅಂತಕ್ಕಲ್ಲ, ಅಕ್ಕಿಗೆ ಯಾರೋ ಬಲವಂತ ಮಾಡಿ ಕುಡಿಸ್ಯಾರ. ಯಪ್ಪ ಗುಲ್ಕಂದ ಅದನ್ನ ಬಡದ ಬಾ ಹಾಕ್ಬಿಡ್ತಾನೆ. ಗುಲ್ಕಂದ್ರಿ ಮುಕುಂದ ಅದಕ್ಕಂದ ಬಿಡ್ಲೆ, ಈಕಿಗೆ ಬಲವಂತವಾಗಿ ಕುಡ್ಸಿದ್ರ ಮೋರಿ ಹತ್ರ ನಿಂತ್ಕೊಂಡು ವಾಂತಿ ಮಾಡ್ಕೊತಿದ್ಲ. ಈಕಿ ಕುಡ್ದು ಕುಣಿಲಿಕತ್ತಿದ್ ನೋಡಿದ್ರೆ ಸ್ವಂತ ಇಚ್ಛೆಯಿಂದನೇ ಕುಡ್ದ. ಕರೆಕ್ಟ್ ಆಗಿ ಹೇಳಿದ್ರಿ. ನಾನ್ ಪ್ರೀತಿಸ್ತಿರೋ ಹುಡುಗ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕುಡಿತಾ ಇದ್ದೀನಿ. ಬಾರು ಪ್ರೀತಿ ಕಳ್ಕೊಂಡು ದೇವದಾಸ್ ಕಂಪನಿಗೆ ನಾನು ಪರ್ಮನೆಂಟ್ ಮೆಂಬರ್ ಆಗಿ ದೇವದಾಸಿ ಆಗಿದ್ದೀನಿ. ದೇವದಾಸಿ ಅನ್ನೋ ಪದದ ಅರ್ಥ ಗೊತ್ತಿಲ್ಲ, ಏನೇನೋ ಮಾತಾಡ್ಲಿಕ್ಕೆ ಹೋಗ್ಬೇಡ. ನಿಮಗೆ ಗೊತ್ತಲ್ವಾ, ಹೇಳಿ ನೋಡೋಣ. ಇಲ್ಲಿ ಬೇಡ, ಮನೆಗ್ ಬಾ ಹೇಳ್ತಾನ. ಯಾವ ಮನೆ ಅಕ್ಕ? ನಾನ್ ಪ್ರೀತಿಸ್ತಿರೋ ಹುಡುಗ ಹೆಸರ ಮನೆನೂ ಒಂದು ಮನೆನ ಇಲ್ಲೇ ಯಾವ್ದಾದ್ರು ನಾನ್ ಜೊತೆ ಕುತ್ಕೊಂಡು ನನ್ನ ದುಃಖನೆಲ್ಲ ತೋಳ್ಕೊತೀನಿ. ಅಯ್ಯೋ, ಮೊದ್ಲಿಗೆ ಮನೆಗ್ ಕರ್ಕೊಂಡ್ ನೋಡ್ರಿ, ಇಲ್ಲಿಲ್ಲ ಅಂದ್ರೆ ದೊಡ್ಡ ಕುಡ್ಕರ್ ಲಿಸ್ಟ್ ಈಕಿನೂ ಸೇರ್ತಾವ್ರಿ. ಎಕ್ಸಾಕ್ಟ್ಲಿ. ನಮ್ಮ ಮಂದ ಈ ರೀತಿ ಮಾಡ್ತಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಎಂತ ಮಾಡ್ತೀರಾ? ಲೇ ಮನೆಯಾಳ, ತಮಾಷೆ ಮಾಡೋ ಟೈಮ್ ಅನ್ನೋ ಇದು. ಓ ಜಾಂಬವ, ಅಮಾವಾಸ್ಯೆ ಬಂದಂತೇಳಿ ಎಲ್ಲರೂ ಕಂಬಳಿ ಒದ್ದುಕೊಂಡು ಮಲಗುವುದಿಲ್ಲ. ಬಂದದ್ದು ಬರಲಿ, ಆ ಭಗವಂತನ ಕೃಪೆಯೊಂದು ಇರಲಿ ಎಂದು ಮುಂದೆ ಸಾಗುತ್ತಾ ಇರ್ಬೇಕು. ನೋಡೋ, ನೀನ್ ಕುಡ್ದಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ಒಬ್ರು ಹೆಣ್ಮಗಳು ಕುಡಿಯೋದನ್ನ ಕಣ್ಣಾರೆ ನೋಡಿ ನನ್ನ ಕರುಳು ಚುರುಕನ್ನು ಬಿಡ್ತು ಕಣೋ. ಆ ಹೆಂಗಸರು ಗಂಡಸರಿಗಿಂತ ಪಾಸ್ ಅನ್ನೋದನ್ನು ತೋರಿಸ್ಲಿಕ್ಕೆ ಅವಳು ಈ ನಮನೆ ಮಾಡಿದ್ಲು. ಆದರೆ ಎಂತ ಮಾಡುದು, ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಅವರಿಗೆ ಬಂದಿಲ್ಲ. ಅಲ್ಲ, ನನ್ನ ಕಿಡಿ ಯಾರನ್ನ ಪ್ರೀತಿಸಕತ್ತಾಳ? ಓ ಪಿಂಟೆ, ನನ್ನ ಕಿನಿ ಅಲ್ಲ, ನಮ್ಮ ಕಿನಿ ಅನ್ನು. ಆಗಪ್ಪ, ನಮ್ಮ ಕಿಣಿ ಆಗಿ ಇಂಥ ಪರಿಸ್ಥಿತಿ ಬರೋಕೆ ಯಾರ್ ಕಾರಣ? ಇನ್ಯಾರ? ನಮ್ ಎಷ್ಟಮ್ಮ? ಹೌದ್ರಿ, ಇಷ್ಟು ದಿವಸ ಅವನ ಆಕಿಂದ ಹೋಗಿ ಪ್ರೀತಿ ಮಾಡು ಅಂತಿದ್ದ. ಈಗ ಕುಷ್ಠರೋಗ ಬಂದಾಗ ದೂರ ಹೋಗ್ಯಾನ. ಈಗ ಆಕಿನ ಅವನಿಂದ ಬಿದ್ದಾಳು, ಅದಕ್ಕ ಅವ್ರು ರಿಜೆಕ್ಟ್ ಮಾಡ್ಲಿಕ್ಕೆ ತಾನು. ನೋಡಿದ್ರೇನೋ ಆ ಎಫ್ಎಂ ಮಂದನ್ನ ಯಾವ ಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ ಅಂತ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಓಯ್, ಅದ್ರಲ್ಲಿ ಅವನ್ದೆಂತ ತಪ್ಪುಂಟು ಮಾರ್ಯಾರೆ. ಅವನವಳನ್ನ ಪ್ರೀತಿಸ್ತಿದ್ದ ತಾನೆ, ಆಗ ಒಪ್ಪಿಕೊಳ್ಳದೆ ಈಗ ಹೋದ್ರೆ ಅವನೆಂತ ಮಾಡ್ಲಿಕ್ಕೆ ಆಗ್ತದೆ? ಅವಳು ಆಟ ಆಡಿಸಿದಾಗೆಲ್ಲ ಆಡ್ಬೇಕಾ? ಈ ವಿಷಯ ಮೊದಲೇ ಗೊತ್ತಾಗಿರ್ತಿದ್ರೆ ನಾವೇ ಫೋರ್ಸ್ ಮಾಡಿ ಕಿನ್ನಿಯ ಹಿಂದೆ ಬಿದ್ದು ಅವಳನ್ನು ಉಳಿಸಿಕೊಳ್ಬಹುದು.
ಯಪ್ಪ ಗೊತ್ತಲ್ಲ ಗಂಪಾರ ನಾತ ಅದತ್ತ ಬಿಡ್ಲೆ ಹೊಲದ ಬಂದಕಿನ ಒದ್ದು ಒಲಿದಿರೋಕಿನ ಒಲಿಸ್ಕೋತೀನಿ ಅಂತಿಲ್ಲ ನಿಂಗ ಅದಿಲ್ಲನ ಎಂತದದು ಅಂದ್ರೆ ಬುದ್ಧಿಯ ಅಲ್ಲಲೇ ಸಾಮಾನ್ಯ ಜ್ಞಾನ ಆ ಜ್ಞಾನ ಜಾಸ್ತಿ ಇರುವುದಕ್ಕೆ ಅಲ್ವಲ್ಲ ಇವಳೊಟ್ಟಿಗೆ ಅವಳನ್ನು ಕೂಡ ಟ್ರೈ ಮಾಡ್ತಾ ಇರೋದು ಹಿಂಗ ಟ್ರೈ ಮಾಡ್ಕೋತಿರು ನನ್ನ ತಂಗಿ ಒಂದಿನ ರೊಚ್ಚಿಗೆ ಫ್ರೈ ಮಾಡ್ತಾಳ ಅಲ್ಲ ನಮ್ಮ ಮರಳ ಅವಳ ತಲೆಯಲ್ಲಿ ಇಲ್ಲದನ್ನೆಲ್ಲ ನೀನೇ ತುಂಬ್ತಿ ಅಲ್ವಲ್ಲ ಓಯ್ ಮಾರಿ ಈಗ ನಮ್ಮ ಅಣ್ಣ ಆ ಡೈಲಾಗ್ ಹೇಳದಿದ್ರೆ ನಾನೇ ಹೇಳ್ತಿದ್ದೆ ಮರ್ಯಾದೆಯಾಗಿ ಮನೆಯಲ್ಲಿದ್ರೆ ಸರಿ ಇಲ್ಲಾಂದ್ರೆ ಫ್ರೈ ಅಲ್ಲ ರೋಸ್ಟ್ ಮಾಡಿಬಿಡ್ತೇನೆ ಎಂತ ರೋಸ್ಟ್ ಮಾಡಿದ್ರು ಪೆಣ್ಣನ್ನು ಈ ಸ್ಥಿತಿಗೆ ತಂದವರನ್ನು ಮಾತ್ರ ನಾನು ಬಿಡುದಿಲ್ಲ ಏನಕ್ಕ ಎಲ್ರು ಸೇರ್ಕೊಂಡು ಏನೋ ಸ್ಕೆಚ್ ಹಾಕಿ ಪ್ಲಾನ್ ಮಾಡ್ತಿದ್ದೀರಾ ಸ್ಕೆಚ್ ಹಾಕೋ ಕೆಲಸ ನಿಂದು ಕಣೋ ಆ ಪಟ್ಟಿನ ನಮ್ಗಂಟಿಸ್ಬೇಡ. ನಾನು ಅದಕ್ಕೆ ಹೇಳಿದ್ದೆ ಎಫ್ ಬರೋದ್ ಬೇಡ ಅಂತ ನೋಡು ಎಲ್ರು ಹೇಗೆ ಅವಮಾನ ಮಾಡ್ತಾರೆ ಅಭಿಮಾನಿಗಳೇ ಹಾಗೆಲ್ವಾ ಚಿಲ್ಲಿ ಸದಾ ಸಿಕ್ತಿದ್ದವನು ಅಪರೂಪಕ್ಕೆ ಸಿಕ್ಕಿದ್ದೀನಲ್ಲ ಅದಕ್ಕೆ ಕೋಪ ಏನ್ ಕೋಪನೋ ಏನೋ ನಾನೇನಾದ್ರೂ ಅಂದ್ರೆ ನಿನ್ ಕೋಪ ಬಂದ್ಬಿಡುತ್ತಲ್ಲ ಜಾಲಿಯಾಗಿ ಬಂದಿದೆ ನನ್ ಮೂಡೆಲ್ಲ ಹಾಳಾಗೋಯ್ತು ಚಿಲ್ಲಿ ನಿಮ್ ಜಾಲಿ ಎಲ್ಲ ಹೊರಗೆ ಇಟ್ಕೋರ ನಮ್ ಮನಿಗ್ ಬಂದಾಗ ನಮಗ್ ತಕ್ಕಂಗಿರ್ರಿ ಅಕ್ಕ ನೀವೆಲ್ಲ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿದ್ದೀರಾ ಏನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾತಾಡ್ತಾಳಪ್ಪ ಒಬ್ಬೋ ಚಿಕ್ಕ ಹುಡುಗಿಯ ಈ ವರ್ಷ ಎಂತಾದ್ರೂ ಮದ್ವೆ ಆದ್ರೆ ಮುಂದಿನ ವರ್ಷ ಚಿಕ್ಕ ಚಿಲ್ಲಿಯನ್ನು ತುಂಬಿಕೊಂಡು ಬರ್ತಾಳೆ ಸರಿ ಬಿಡಿ ನಾವೇ ಯಾಕೋ ರಾಂಗ್ ಟೈಮಿಗೆ ಬಂದಿದೀವಿ ಅಂತ ಕಾಣುತ್ತೆ ನೀವೆಲ್ಲ ಸಾಂಗ್ ಆಡುವಾಗ ಬರ್ತೀವಿ ನಿಂದಿರ್ಲಿ ಇಷ್ಟು ದಿನ ನಾವೇನಂದ್ರು ಅನಿಸ್ಕೋತಿದ್ದಾವ ಇವತ್ತು ಒಂದು ಸಣ್ಣ ಮಾತಾಡಿದಕ್ಕ ಕಾರಣ ಹೇಳ್ದ ಹೊಂಟಿ ಈ ವಠಾರದಾಗ ಏನ್ ನಡಿಲಿಕ್ಕತ್ತದ ಅಂತ ಗೊತ್ತದ ನಿನಗ ಅವಂಗೆಲ್ಲ ಅದ್ ಯಾಕೆ ಬೇಕ್ರಿ ರೇಣುಕವ್ರ ಚಂದ ಹುಡುಗಿ ಸಿಕ್ಕಾಳ ಅದಕ್ಕೆ ನಮ್ಮನ್ನೆಲ್ಲ ಮಾಡ್ತಾನ ಹಾಗೇನಿಲ್ಲ ಈ FM ಯಾವತ್ತು ಬಂದಾರಿನ ಮರೆಯೋನಲ್ಲ ನನ್ಗೇನಾದ್ರೂ ಚಿಂತೆ ಇಲ್ಲ ಆದ್ರೆ ಈ ವಟಾರ ಜನಕ್ಕೆ ಏನಾದ್ರೂ ಆದ್ರೆ ಮಚ್ಚಲ್ಲೇ ಸ್ಕೆಚ್ ಹಾಕಿ ಮಟಾಸ್ ಮಾಡ್ಬಿಡ್ತೀನಿ ನಮ್ ಮಂದ ಕುಡ್ಕೊಂಡ ಬೀದಿ ಬೀದಿ ಸುತ್ಲಿಕತ್ತ ಇಷ್ಟ ಮಂದ ಕುಡಿತಿದಾಳ ಅವಳಿಗೇನ್ ಬಂತಕ್ಕ ಆಕಿಗೇನ್ ಬಂದಿಲ್ಪ ಯಾರಿಂದ ಈ ಸ್ಥಿತಿ ಬಂದದ ಅಂತ ಕೇಳ ಅದನ್ ಕೇಳೋ ಅವಶ್ಯಕತೆ ಅವ್ನ್ಗಿಲ್ಲ ಮರ್ಯಾದೆ ಮೇಲೆ ಹೆಣ್ಮಕ್ಳು ಕುಡಿತಾರೆ ಅಂದ್ರೆ ನನಗ್ ನಂಬೋಕ್ ಆಗ್ತಿಲ್ಲ ಇಲ್ಲಿ FM ಇದ್ರೆ ಅವ್ನ್ಗೆ ಡೇಂಜರ್ FM ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ನಡಿ ಮನೆಗೆ ಅಲ್ಲ ಚಿಲಿ ಮಂದ ಏನಿಗೆ ಕುಡಿತಿದ್ದಾಳ ಅಂತನಾದ್ರೂ ಕೇಳೋಣ ಅದನ್ ತಿಳ್ಕೊಂಡ್ ನಿನ್ಗೇನಾಗ್ಬೇಕು ಅವಳು ಕನಿಕರ ತೋರ್ಸೋ ಅಗತ್ಯ ಅಲ್ಲ ಬಾ ನೋಡಿದೆ ಪ್ರಾಣಿ ಪರಿಹಾರ ಕೊಡ್ಬೇಕಾದವನ ಬ್ಯಾರೆ ಪರಿವಾರ ಜೊತೆ ಹೋಗ್ಬಿಟ್ಟ ಈಗ ಏನ್ ಮಾಡ್ತಿ ನನಗೂ ಅದ ಗೊತ್ತಾಗವಲ್ತ್ರಿ FM ಕಣ್ ಮುಂದಿದ್ರ ಮಂದಾಗ ಸ್ವಲ್ಪ ಸಮಾಧಾನ ಆಗ್ತಿತ್ತು ಈಗ ಇವನ ಹೋದ್ಮೇಲೆ ನಾಳೆಯಿಂದ ನಾವ ಸಪ್ಲೈ ಮಾಡ್ಬೇಕಾಗ್ತದರಿ ಓಯ್ ಬುಲ್ಪೆಲೆರೆ ಇಂಥದಕ್ಕೆ ಮಾರ್ಯಾರೆ ಶೇರ್ ಮಾರ್ಕೆಟ್ ಪೂರ್ತಿಯಾಗಿ ಮುರ್ಕಿ ಹೋದಾಗ ಮಂಡೆಯ ಮೇಲೆ ಕೈ ತುಂಬಿಕೊಂಡು ಅಳುವಾಗಿ ಹೇಳ್ತಿದ್ದೀರಾ ನೋಡವ್ವ ಅದು ಬಿದ್ರು ನಾಳೆ ಎದ್ದೇಳುತ್ತೆ ಆದ್ರೆ ಮಂದನ್ ಬಂದಿರೋ ಸ್ಥಿತಿನ ಜ್ಞಾಪಿಸ್ಕೊಂಡ್ರೆ ನಾವೇ ಬಿದ್ದೋಗ್ಬೇಕು ಅನ್ನಿಸ್ತಿದೆ. ಓಯ್ ನೀವು ಬಿಟ್ಟು ಹೋಗ್ಬೇಡಿ ಮಾರ್ಯಾರೆ ಸರ್ತ ನಿಂತ್ಕೊಳ್ಳಿ ಆಯ್ತಾ ಮಂದ ಇಲ್ಲಿಗೆ ಮೈಕ್ ಆಗಿದ್ದಾಳೆ ಕಾಣ್ತಾನಿಲ್ಲ ಆಗಿ ಇದ್ರಲ್ಲೇ ಕಾಣೋದು ಏನ್ ಕಿಂಡಲ ಅಲ್ಲ ಕಿಣಿ ಇವಳೆ ಮಿಡಿವೈ ಕಿನಿ ಕಾಮಿಡಿ ಇತ್ತಿದ್ದಾನೆ. ಈಗ ಮಂದ ಎಲ್ಲದ ಅಂತ ಹೇಳ್ತೀರಾ ಇಲ್ಲ ನೀನೇನವ ಅವ್ರು ಕುಡಿಲಿ ಅಂತ ಕಾಫಿ ಮಾಡ್ಕೊಂಡು ಬಂದಿದ್ದೀ ಇಲ್ರಿ ಜಳಕ ಮಾಡ್ಲಿಂತ ಮಾಡ್ಕೊಂಡ್ ಬಂದೇನಿ ಹೇಳುದ್ ನೋಡು ಯಾರಿಗ್ ಬುದ್ಧಿ ಬಂದ್ರು ನಿಮ್ಮಿಬ್ಬರಿಗೆ ಮಾತ್ರ ಬುದ್ಧಿ ಬರಂಗಿಲ್ಲಲ್ಲ ನೋಡವ್ವ ನನಗ್ ವಯಸ್ಸಾಗಿದೆ ಈಗ ಬುದ್ಧಿ ಬಂದು ಏನು ಪ್ರಯೋಜನ ಇಲ್ಲ ಬುದ್ಧಿ ಬರೋದೇ ಆದ್ರೆ ಈ ಮುಟ್ಟಾಂಗ್ ಬರ್ಲಿ ಅಪ್ಪ ಅದೆಲ್ಲಿ ಸಿಕ್ತದೆ ಹೇಳಪ್ಪ ತಗೊಂಬರ್ತೀನಿ ಅಯ್ಯೋ ದೇವ್ರ ಮಂದ ಎಲ್ಲದ ಅಂತ ಕೇಳಿಕ್ ಬಂದ್ರೆ ಇವ್ರಿಬ್ರು ಮಂಜನ ಆಟ ಆಡ್ಲಿಕ್ಕತ್ತಾರಲ್ಲ MP ಅವ್ರ ಮಂದ ಎಲ್ಲದ ಅಂತ ಹೇಳ್ರಿ ಆಕಿ ಕಾಫಿ ಕುಡಿಸ್ಬೇಕ್ರಿ ಅವಳೆಲ್ಲವ ಕಾಫಿ ಕುಡಿತಾಳೆ ಅವಳು ತನಗ್ ಬೇಕಾದನ್ನು ಕುಡಿತಾ ಮಾಡಿ ಮೇಲೆ ಕೂತಿದ್ದಾಳೆ. ಲಗುನ ಮ್ಯಾಲ ಹೋಗ್ ನೋಡ್ರಿ ಇರ್ಲಿಲ್ಲ ಅಂದ್ರ ಕುಡೋದ್ ನಿಷೇಧಾಗ ಮ್ಯಾಲಿಂದ ಜಿಗದ್ಗಿದ್ರ ಈಗೆಲ್ಲ ಕಿನ್ನಿ ನೀ ನಮ್ಮನೆ ಮಾಡ್ತಿರೋದು ಸರಿ ಇಲ್ಲನಾ ಅದ್ರ ಡಿಬೇಟ್ಸ್ ಹೇಳೋ ಅವಶ್ಯಕತೆ ನನಗಿಲ್ಲ ಐ ಆಮ್ ಆಲ್ವೇಸ್ ಪರ್ಫೆಕ್ಟ್ ಅಯ್ಯೋ ದೇವರೇ ನೀ ನಮ್ಮನೆ ಕುಡಿದ್ರೆ ನಿನ್ನ ಆರೋಗ್ಯ ಎಂತ ಆಗಬೇಕಾ ಲಿವರ್ ಡ್ಯಾಮೇಜ್ ಆಗ್ತದ ನನಗೆ ಬದುಕು ಕೊಡ್ಬೇಕಾದ್ರೆ ಬದುಕಿಂದ ಬಹಳ ದೂರ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಅದನ್ನ ಬದುಕು ಮಾಡ್ಕೊಂಡು ಬದುಕಿಗೊಂಡು ಮುಕ್ತಿ ಕೊಡ್ತಿದ್ದೀನಿ ನಿನ್ನನ್ನು ಈ ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ರೆ ಅಣ್ಣವರ ಆಡಿ ನೆನಪಾಗ್ತಾ ಉಂಟಾ ಹಾಡ್ತೀರಾ ಅದೇನೆ ಏ ಮ್ಯೂಸಿಕ್ ಪ್ಲೀಸ್ ಬಾಡುವಂಥ ಹೂವೇ ಬಾಡುವಾಸೆಯೇಕೆ ಬಾಡುವಂಥ ಹೂವೇ ಬಾಡುವಾಸೆಯೇಕೆ ಹಾಡು
ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ ಬಾಡುವಂಥ ಹೂವೇ ಬಾಡುವ ಆಸೆಯೇಕೆ ಹಾಡುವಂಥ ಕೋಗಿಲೆ ಅಳುವ ಆಸೆಯೇಕೆ ನಿಂದ್ರ ಅವ್ರೇನ ಲೈಫ್ ಟೈಮ್ ಸಾಂಗ್ ಹಾಡ್ಲಿಕ್ಕತ್ತಾರಲ್ಲ ಆಕಿನ ಬರೋಬ್ಬರ್ ದಾರಿ ತರ್ಲಿಕ್ಕೆ ಅಣ್ಣವ್ರ ಹಾಡ್ ಹಾಡ್ಲಿಕ್ಕತ್ತಾರ. ನೀ ಏನವ ಆ ಮಲಯಾಳ ಅಪರೂಪಕ್ಕೆ ಒಳ್ಳೆ ಕೆಲಸ ಮಾಡಕ್ಕೂ ಬಿಡಲ್ಲ. ಓಯ್, ಒಂದು ದಿನ ಸುಧಾರಿಸುವವರಿಗೂ ಪ್ರತಿದಿನ ಸುಧಾರಿಸುವವರಿಗೂ ವ್ಯತ್ಯಾಸ ಇರ್ತದೆ ಮಾರರೆ. ನಾನೇ ಅವಳನ್ನ ಸುಧಾರಿಸ್ತೇನೆ. ಬಾ ಅದೇನ್ ಮಾತಾಡ್ ಸುಧಾರಿಸ್ತಿ ಅಂತ ನೋಡುನು. ಓಯ್ ಬಿರ್ಸದಿ, ನಾನ್ ಹೇಳ್ತಿರೋದನ್ ಕೇಳ. ನೀನ್ ಮಾಡ್ತಿರೋದು ಯಾರಿಗೂ ಸರಿ ಕಾಣಿಸ್ತಿಲ್ಲ. ಓ, ಸರಿ ಕಾಣಿಸ್ತಿಲ್ಲ ಅಂದ್ರೆ ಕರ್ನಾಟಕ ಅಂಗಡಿಗೆ ಹೋಗಿ ಕಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನು ಟೆಸ್ಟ್ ಮಾಡ್ತಿದ್ರೆ ಆದ್ರೆ ಜಾಬ್ ಅಲ್ಲಿ ಇಲ್ದಿರೋದ್ರಿಂದ ಟೆಸ್ಟ್ ಮಾಡಕ್ ಆಗಲ್ಲ. ಏನ್ ಬಂದ ಈ ತರ ಎಲ್ಲ ಮಾತಾಡ್ತೀಯ? ದೊಡ್ಡವರನ್ನ ಮರ್ಯಾದೆ ಬೇಡ್ವಿ. ಬದನೆಕಾಯಿ ಪುಷ್ಕು ರೀ ಮೋಡರ್, ನನಗಂತೂ ನೀವು ಲೈಫ್ ಪಾರ್ಟ್ನರ್ ಆಗಕ್ ಆಗೋದೇ ಇಲ್ಲ. ಆದ್ರೆ ಡ್ರಿಂಕ್ಸ್ ಪಾರ್ಟ್ನರ್ ಆಗಿ ಕಂಪನಿ ಕೊಡ್ತೀರಾ? ಸಿದ್ಧಾರೂಢ, ಏನ ಮಾತಾಡ್ಲಿಕ್ಕೆ ಗುಳವ್ವ? ಕುಡಿದ್ರೆ ಇವ್ರದ್ದು ಬರೋಬ್ಬರ್ ಕೆಲಸ ಮಾಡಾಗಿಲ್ಲ. ಬಾಯಾಗಿರ್ತದ ನೋಡು. ಹ್ಞೂ ಅದ ಕುಡಿದ್ರೆ ಇವ್ರು ತೊದಲಿಕ್ ಶುರು ಮಾಡ್ತಾರ. ಇವ್ರು ಕುಡಿಯಾಕ ಕರಿಬೇಡ. ಬೇಡ ಬಿಡಿ, ನೀವೇ ಬರ್ಬಿಡಿ. ನೋಡವ್ವ, ನಾನು ಸೌದತ್ತಿ ಅಲ್ಲವ್ವ, ಸಿದ್ಧಾರೂಢ ತೀರ್ಥ ಅಷ್ಟೇ ಕುಡಿತೀನಿ. ಇಂಥದ್ದೆಲ್ಲ ಕುಡಿದ್ ನನಗೆ ಅಭ್ಯಾಸ ಇಲ್ಲ. ವಯಸ್ಸಿಲ್ಲ ಬನ್ನಿ, ವಯಸ್ಸಲ್ಲಿ ಕರ್ಕೊಂಡೋಗಿ ಕುಡಿಯೋದೇ ಕೊಡ್ತೀನಿ. ಅಲ್ಲಿ ನಮಗೆ ಗೊತ್ತಿರೋ ಗುರುಗಳೊಬ್ರಿದ್ದಾರೆ. ಓಯ್ ಮರ್ಪೆಲ್ದಿ, ನಾವು ನಿನಗೆ ಕುಡಿಯೋದನ್ನು ಬಿಡು ಅಂತ ಹೇಳಿದ್ರೆ ನೀನು ಕುಡಿಲಿಕ್ಕೆ ಬರದಿರುವವರೆಗೂ ಕಲಿಸ್ತೇನೆ ಬನ್ನಿ ಅಂತ ಹೇಳ್ತೀಯನ? ಕರ್ಕೊಂಡಿರೋರು ಕಷ್ಟ ನಿನಗೆ ಏನಕ್ಕೆ ಗೊತ್ತಾಗುತ್ತೆ? ಪ್ರೀತಿನಲ್ಲಿ ಬಡ್ಸಕ್ಕೆ ಬಿಟ್ಟರೆ ಬಿಸ್ಕಿಗೆ ಸೇರ ಕರ್ಗೋಬಿಡ್ತೀವಿ. ಈಗಳ ಪೆಂಗ್ವಿನ್ ಜೀವನದಲ್ಲಿ ಒಂದು ಗಂಡು ಹೋದ್ರೆ ಅಂತ ಆಯ್ತಾ, ಅವನಿಗಿಂತ ಒಳ್ಳೆ ಗಂಡು ಸಿಕ್ಕುದಿಲ್ವಣ? ಒಳ್ಳೆ ಗಂಡು ಸಿಗ್ತಾರೆ. ಅಲ್ಲ, ನಾನು ಇಷ್ಟಪಡೋಂತ ಗಂಡು ಸಿಗ್ಬೇಕಲ್ಲ. ಅಪರೂಪಕ್ಕೆ ದೋಸೆ ಉಯ್ದ್ರೆ ಅನ್ಸೆ ತೂತಾಗ್ಬಿಟ್ಟಿದೆ. ಮಂದ, ನಾವು ಅವ್ನ್ ಬುದ್ಧಿ ಹೇಳಿ ಕರ್ಕೊಂಡ್ ಬರ್ತೀವಿ. ನೀ ಕುಡಿಯೋದ್ ಬಿಟ್ಬಿಡು. ಇದೆಲ್ಲ ಹೆಣ್ಮಕ್ಳಿಗೆ ಶೋಭೆ ಅಲ್ಲ. ಅಕ್ಕ, ನೀವೇನಾದ್ರೂ ಬಲಸ ಮಾಡಿ ಕರ್ಕೊ ಬಂದ್ರೆ ಅಲ್ಲಿ ಬೆಸ್ಟ್ ಸಿನಿಮಾದಲ್ಲಿರೋ ಹೀರೋಯಿನ್ ತರ ಆಗ್ಬಿಡ್ತೀನಿ. ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಒಬ್ಳ ಆಡಬೇಕಾಗುತ್ತೆ. ನಿಂಗೆ ಬಿಟ್ರೆ ಹಾಳ ಹೋಗ್ಬೇಡ. ಇದು ಏನ್ರ ಒಂದ್ ಗತಿ ಕಾಣಿಸ್ಬೋದೆ. ಮಸ್ತಿ ಕೆಟ್ಟವ್ರು ಯಾರು ನನಗೆ ಗಸಿ ಕಾಡ್ಸಕ್ ಆಗಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈಗ ನೀ ಬಂದ್ ಮಂದಾಗ ಸಮಾಧಾನ ಹೇಳಿಲ್ಲ ಅಂದ್ರ ಆಕಿ ಕುಡ್ದು ಹುಚ್ಚಾಡ್ತಾಳ. ನಾನ್ ಬಂದ್ ಹೇಳಿದ್ರು ಅವಳೇನ್ ಕೇಳಲ್ಲ ಬಿಡಕ್ಕ. ಎಂತದಕ್ಕೆ ಕೇಳುದಿಲ್ವಾ? ಇಷ್ಟು ದಿವಸ ಅವಳು ಬೇಡ ಅಂದ್ರು ಹಿಂದೆ ಬೀಳ್ತಿದ್ದೆ. ಈಗ ನೆಪ ಹೇಳ್ತೀಯನಾ? ಆಗಿನ ಕಥೆನೆ ಬೇರೆ, ಈಗಿನ ಸ್ಥಿತಿನೇ ಬೇರೆ. ಏನ್ ಸ್ಥಿತಿನೋ? ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದಾಳೆ, ಅವಳನ್ನ ಬಿಟ್ರೆ ಎಲ್ಲಿ ಬೀದಿಗೆ ಬಂದ್ಬಿಡ್ತೀನಿ ಅನ್ನೋ ಭಯನೇ. ಭಯ ಏನಿಲ್ಲ, ಅಲ್ಲಿಗೆ ಬಂದ್ರು ಅವಳನ್ನ ಪ್ರೀತಿ ಮಾಡ್ತೀನಿ ಅನ್ನೋ ಸ್ಥಿತಿಲಿಲ್ಲ. ಯಾಕಿಲ್ಲ ಅಂತ ಕೇಳಾಕತ್ತೇನೆ. ಇಷ್ಟು ದಿವಸ ಯಾಕೆ ಹಿಂದಿಂದ ಹೋಗಿದ್ದೆ? ಪ್ರೀತಿಗೋಸ್ಕರನೇ ಸುತ್ತುತ್ತಿದ್ದಪ್ಪ. ಆದ್ರೆ ಅದನ್ನ ಅವಳು ಒಪ್ಕೊಂಡೇ ಇಲ್ಲ. ಸೀಟ್ ಕೊಡ್ತೀನಿ ಅಂತ ಎಲ್ಲ ಕೆಲಸ ಮಾಡಿಸ್ಕೊಂಡು ಕೊನೆಯಲ್ಲಿ ಹೈಕಮಾಂಡ್ ಕೈ ಎತ್ತ ತರ ಎತ್ಬಿಟ್ಲು. ಅದಕ್ಕೆ ಬೇರೆ ದಾರಿ ನೋಡ್ಕೊಂಡೆ. ಇದ್ರಲ್ಲಿ ತಪ್ಪೇನಿದೆ? ಈಗಳ ಕುಜುಂಬ ನಿಯತ್ತಿಗಾದ್ರೂ ಒಂದಲ್ಲ ಒಂದು ದಿನ ಸೀಟು ಸಿಗ್ತದ. ಆದ್ರೆ ಕ್ಷಣಿಕ ಸುಖಕ್ಕೆ ಆಸೆ ಪಟ್ರೆ ಅತಂತ್ರ ಪರಿಸ್ಥಿತಿ ಬಂದು ಬಿಡ್ತದೆ. ಸುಮ್ಮನೆ ಒತ್ತಾರಕ್ಕೆ ಬಂದೀರಾ? ಅದೆಲ್ಲ ಸಾಧ್ಯನೇ ಇಲ್ಲ. ಯಾಕೆ ಅವ್ರಿಗೆ ಅಷ್ಟೊಂದು ಬಲವಂತ ಮಾಡ್ತೀರಾ? ಅವನೇ ಬರ್ತೀನಿ ಅಂದ್ರು ನಾನ್ ಬಿಡೋದಿಲ್ಲ. ನೀ ಯಾಕೆ ಬಿಡುದಲ್ಲವ? ಇಷ್ಟಕ್ಕೂ ಅವ ನಮ್ಮ ಮನೆ ಹುಡುಗ. ಅವ ಕಷ್ಟ ಅಂತ ಬಂದಾಗ ನಾವು ನೋಡ್ಕೊಂಡ್ವಿ. ಅವನು ನಾನ್ ಮದ್ವೆ ಆಗ್ತಾರ ಹುಡುಗ. ಅವ್ನು ಎಲ್ಲಿದ್ರೆ ಚೆನ್ನಾಗಿರ್ತಾನೆ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಬೇಕು. ನೀವ್ ಕರೆದ ತಕ್ಷಣ ಎಲ್ಲಂದ್ರಲ್ಲ ಕಳ್ಸೋಕಾಗತ್ತಾ? ನಾವೇನಲ್ಲಿ ಹೋಗಿ ಊಟ ಮಾಡಿ ತಿನ್ಲಿಕ್ ಬಾಪ ಅಂತ ಕರ್ಲಿಕ್ ಬಂದಿಲ್ಲ. ಅಲ್ಲಿ ಮಣ್ಣನ್ ಸ್ಥಿತಿ ಬರೋಬ್ಬರಿಲ್ಲ, ಅದಕ್ಕ ಕರ್ಲಿಕ್ ಬಂದೀವಿ. ಅವಳ ಸ್ಥಿತಿ ಸರಿ ಇಲ್ಲ ಅಂದ್ರೆ ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡ್ ಹೋಗ್ರಿ. ಇವನ್ ಬಂದ್ರೆ ಸರಿ ಹೋಗ್ಬಿಡ್ತಾಳ? ಸರಿ ಹೋಗ್ತಾಳ ಅನ್ನೋ ಕಾರಣಕ್ಕನ ಇವ್ನ್ ಕರ್ಕೊಂಡು ಹೋಗಕ್ ಬಂದಿರೋದು. ಗಾಯ ಆದ್ರೆ ಆಯಿಂಟ್ಮೆಂಟ್ ಹಚ್ಬೇಕು, ಬೆಣ್ಣೆ ಸವರಿದ್ರೆ ಸರಿ ಹೋಗಲ್ಲ.
ಈಗ ಆಕಿಗೆ ಅವಶ್ಯಕತೆ ಇರೋದು ONT MENT ಅಲ್ಲ, ಇವನು ಬೆಣ್ಣೆ ಮಾತುಗಳ ಅವಶ್ಯಕತೆ ಇರೋದು ಆಯಿಂಟ್ಮೆಂಟ್ ಅಲ್ಲ, ಇವನ್ ಬೆಣ್ಣೆ ಮಾತುಗಳು ಅಂತಿದ್ದಾನೆ. ಅವ್ನ್ ಬೆಣ್ಣೆ ಮಾತಿರೋದು ನನ್ಗೋಸ್ಕರ ಕಂಡ್ಕೊಂಡವಳೆಲ್ಲ ಕೇಳಿಸ್ಕೊಳ್ಳಿ ಅಂತ ಅಲ್ಲ. ಹಂಗಂದ್ರೆ ಅವ್ನು ಕಳಿಸ್ಕೊಡಂಗಿಲ್ಲ. ನಾನ್ ಎಂಟ್ರಿ ಆದಾಗಿಂದ ಅದನ್ನೇ ಹೇಳ್ತಿರೋದು. ಓ ಎಫ್ಎಂ, ನೀನು ಅದೇ ಮಾತು ಹೇಳ್ತೀಯನಾ? ಚಿಲಿ ಒಂದ್ 5 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಹೋಗು, ನೀನ್ ಬರೋಷ್ಟೊತ್ತಿಗೆ ನನ್ ಹೆಣ ಬಿದ್ದಿರುತ್ತೆ. ನೋಡಿದ್ರೆ ನನ್ನ ಸ್ಥಿತಿನ ಅತ್ತ ಗರಿ ಇತ್ತ ಪುಲಿ ತರ ಆಗಿದೆ. ಸಾರಿ, ನಾನ್ ಬರಕ್ ಆಗಲ್ಲ. ಸಾರಿ ಕೇಳಿದಾಯ್ತಾನೆ, ಬಾ. ಮರೆಯಕ್ಕಾಗತ್ತೆ. ನಾನು ದ್ವೇಷಿಸ್ತಿದ್ರೆ ಮರಿಬಹುದಾಗಿತ್ತು, ಆದ್ರೆ ನಾನು ಪ್ರೀತಿಸ್ತಿದ್ದೀನಿ, ಮರೆಯಕ್ಕಾಗಲ್ಲ. ಓಯ್, ನಾವು ಅವನನ್ನ ಕರ್ಕೊಂಡ್ ಬರ್ಲಿಕ್ಕೆ ಕಂಡಾಪಟ್ಟೆ ಪ್ರಯತ್ನ ಪಟ್ವ, ಆದ್ರೆ ಚಿಲ್ಲಿ ಬಿಡ್ಲಿಲ್ಲ. ಅವನನ್ನ ನಮ್ ವಿರುದ್ಧನೇ ಎತ್ತಿ ಕಟ್ಟಿದಾಳ. ನೋಡ್ ಬಂದ, ಆ FM ನ ಮರ್ತು ಮೊದಲನಾಗೆ ನೆಮ್ಮದಿಯಾಗಿ ಬದುಕೋದ್ ಕಲಿ. ಇದೇನ್ ಬಂದ ಈ ತರ ಮಾತಾಡ್ತಿದೀಯಾ? ನಾನು FM ಅಲ್ಲ, MP. ನೀನು FM. ನನ್ ಕಣ್ಣು ನನಗೆ ಮೋಸ ಮಾಡೋದಿಲ್ಲ. ಬಾ ಪ್ರೀತಿ, ಬಾ. ಹೋಗಿ ಇಲ್ಲಿ ಬಂದು ಬಚ್ಚಿಕೊಂಡಿದ್ಯಾ FM? ತುಂಟ ನೀನು. ಈ ತುಂಟ ಸಿಕ್ಕರೆ ನನಗೆ ಇಷ್ಟ ಆಗಿದ್ದು. ಇನ್ನಿಗೆ ನಿಜವಾಗಲೂ ಮರಳಿ ಹಿಡಿತಲ್ಲಪ್ಪ. ಹೌದು, ನನಗೆ ಹುಚ್ಚಿಡ್ದಿದೆ, ನಿನ್ನ ಪ್ರೀತಿಯ ಹುಚ್ಚಿಡ್ದಿದೆ. ಬನ್ನಿ ಮಾರ್ಯಾರೆ, ಹೋಗುವ. ನೀವಿನ್ನೂ ಇಲ್ಲೇ ಇದ್ರೆ ಅವಳು ನನ್ನ ಸವತಿಯಾಗಿ ಬಿಡ್ತಾಳೆ. ಅವಳ ಬಾಯಲ್ಲಿ FM ಅನ್ನುವ ಪದ ಬರ್ದೇ ಇರ್ತಿದ್ರೆ ಸವತಿ ಆಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೆ. ಮಾಡಿ ಬನ್ನಿ ಮಾರ್ಯಾರೆ. ರೇಣುಕವ್ರ ಏನ್ರಿ ಅದು ಗದ್ಲ? ನೀನ್ ನನ್ನಿಂದ ತಪ್ಪಿಸ್ಕೊಂಡ್ರು ನಾನ್ ನಿನಗೆ ಸಿಗದು. ಏನ್ ಹೇಳಕತ್ತಿನಿ? ಹೌದು ಕಣ FM. ನಾ FM ಅಲ್ಲ, ಮುಕುಂದ. ಏಯ್, ಇಂಥ ಟ್ರೈಬಲ್ಲಿ ಆ ಕುಳ್ಳ ಮಗನ ವಿಷಯ ಮಾತಾಡಬಾರ್ದು. ನನಗೋಸ್ಕರ ಸಿಲ್ವರ್ ಟಿಕೆಟ್ ತಂದಿದ್ದೀನಿ, ಅದಲ್ಲ. ಬಾ ಕಾರ್ನರ್ಗೋಗಿ ಸಿನಿಮಾ ನೋಡೋಣ. ಯಾಕೆಂದ್ರೆ ಲವರ್ಸ್ ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು. ಹಸು ತಪ್ಪಿಸ್ಕೊತ್ತು ಅಂದ್ರೆ ಕರು ಬಂದ್ ತಗೊಳಕಂತ. ಏ ಮುಟ್ಟಾಣ, ಬಾರೋ, ಇವ್ಳ ಜೊತೆ ಸೇರ್ಕೊಂಡ್ರೆ ನೀನು ಮೂಲೆ ಗುಂಪಾಗ್ಬಿಡ್ತೀಯ. ಬರ್ಲೇ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನ ಗದ್ಲ ಮಾಡ್ತೀರಿ ಪ್ರಾಣಿ? ಒಂದ್ 5 ನಿಮಿಷ ಮಲಗಲಿಕ್ಕೂ ಬಿಡುದಿಲ್ಲ ನೋಡು. ಅಲ್ಲೋರಕ್ಕ, ನನ್ನ FM ನಿನ್ನಿಂದ ನಿಂತಿದ್ದಾರೆ. ಬರೋ ಈ ಕಡೆ. ಏ ಪ್ರಾಣಿ, ಈಗ ನಾನು DM ಅನ್ಕೊಂಡ್ಬಿಟ್ಟಾಳ. ಇಂಥ ಹೊತ್ತಿನ ಕರೆಕ್ಷನ್ ಬೇಕಾ? ಕರೆಕ್ಷನ್ ಮಾಡ್ಲಿ ಅಂದ್ರೆ ಕರಪ್ಷನ್ ಆಗ್ಬಿಡ್ತದೆ. ಇದೇನು, ನಾನು ನಿನ್ ಪಕ್ಕ ನಿಲ್ಸಿದ್ರು ಈ ಮಕ್ಕಳ ಜೊತೆ ಮಾತಾಡ್ತಿಯಲ್ಲ, ಯಾಕೆ ನನ್ನ ಜೊತೆ ಮಾತಾಡಕ್ ನಿನಗೆ ಇಷ್ಟ ಅಲ್ವಾ? ಬಾ, ಎಲ್ಲಾದ್ರೂ ದೂರ ಓಡೋಗಿ ಕೂತ್ಕೊಂಡು ಮಾತಾಡೋಣ. ಮಂದ, ನೀ FM ಹುಚ್ಚ ಬಿಡ್ಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ತೀಯ. ಅಕ್ಕ, ಅವ್ನಿಲ್ಲ ಅಂತಾನೆ ನಾನು ಹಾಳಾಗಿರೋದು. ಅವ್ರು ನನ್ನ ಜೊತೆ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಎಲ್ಲೋದಕ್ಕ FM? ಎಲ್ಲೋದಕ್ಕ? ಏನ್ ದೇವ್ರ ಮನೆಗಿದ್ಯಾ FM? ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಕ್ಕ. ಏನಕ್ಕ ಹೋದ? ನಾನು ಗೊತ್ತೋಡೆಲ್ಲಿದ್ದಲ್ಲ. ಬಾಬಾ ಕುಚ್ಕೊ ಹೀಗೆ ಕುಚ್ಕೊ. ಇಲ್ಲಿ ಇಷ್ಟಳೆ ನೋಡ್ತೀರ FM? ಇಲ್ಲ ಅವನು
FM ನಾನ್ ನಿಮ್ ಮನೆಗ್ ಕರ್ಕೊಂಡ್ ಬರ್ತಾನ. ನೀ ಹೋಗ. ನೀನ್ ನಿಜ ಹೇಳ್ತಿದ್ಯಾ? ಅವ್ನ್ ಬರ್ಲಿಲ್ಲ ಅಂದ್ರೆ 4 ಒದ್ದು ಕರ್ಕೊಂಡ್ ಬರ್ತಾನ. ಜೋರಾಗಿ ಒದಿಬೇಡಕ್ಕ, ಅವ್ನಿಗೆ ಒದ್ರೆ ನನಗ್ ನೋವಾಗತ್ತೆ. ಕಿನ್ನಿ ಓ ಕಿನ್ನಿ ಕಿನ್ನಿ ಲಕ್ಷ್ಮಿ ಅಯ್ಯೋ ದೇವರೇ, ನನ್ನ ಕಿನ್ನಿ ಮೊದಲು ಹೇಗಿದ್ಲು ಈಗ ಹೇಗೆ ಆದ್ಲಪ್ಪ. ಯಾಕ್ರೋ ಬಾಯ್ ಮಾಡ್ಕೊತಾ ಇದ್ದೀರಾ? ನೀವು ಹೊಯ್ಕೊಳಕತ್ತಿದ್ದಲ್ರಿ ಇವ್ನು, ನಾನು ಹೊಯ್ಕೊಳಕತ್ತೀನಿ. ಯಾಕ್ಲೆ ಈಕಿ ಕುಡ್ದು ಜಗ್ಗನಕ ತಲೆಗೆ ಬರ್ಸ್ಕೊಂಡ್ಬಿಟ್ಲ. ಈಗ ಮಗ ಅವಳು ಸಾಯಲಿಲ್ಲಮ್ಮ, ಕುಡಿದ ಅಮಲಿನಲ್ಲಿ ಮತಿ ತಪ್ಪಿದ್ದಾಳೆ. ಪಾಪಕ್ಕೆ ಹೊತ್ಕೊಂಡ್ ಬರ್ಬೇಕಲ್ಲ, ಇಲ್ಲೇ ಮನೆ ಅವನು ಹೊತ್ಕೊಂಡು ಶಕ್ತಿ ಅವನಿಗಿಲ್ಲ ಕಣೋ, ಅದಕ್ಕೇನಿದ್ರು ನಾನೇ ಸರಿ. ಸಾಕ್ ಸುಮ್ನಿರ, ಇಲ್ಲಿ ಯಾವ ಮುಂದಾರ ಮಳೆನೂ ಆಗ್ಲಿಕತ್ತಿಲ್ಲ. ಹಂಗಂದ್ರೆ ನನ್ ಮುಖಕ್ಕೆ ನೀವ್ ನೀರ್ ಹಾಕಿದ್ರಾ? ಇನ್ನೇನು ಎಣ್ಣೆ ಅನ್ಕೊಂಡಿ? ಎಣ್ಣೆನಾ? ಅಕ್ಕ ನಂಗೊಂದ್ ಕ್ವಾರ್ಟರ್ ತಂದ್ಕೊಡು, ಸ್ನಾಕ್ಸ್ ಬೇಡ, ಪಿಕಲ್ ಸಾಕು. ಓಯ್ ಬಿರ್ಸರಿ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಮ್ಮನ್ನೇ ಬಾರ್ ಸಪ್ಲೈಯರ್ ಅನ್ನಾಗಿ ಮಾಡ್ತೀಯನಾ? ಈಗೆಲ್ಲ ಪೆಂಗ್ವಿನ್ ಹಾಗೆಲ್ಲ ಮಾಡ್ಬೇಡಲ್ಲ, ಇದು ನಿನ್ನ ಹೆಸರಿಗೆ ಕಳಂಕವ. ಆ FM ಅನ್ನು ಬಿಟ್ಟು ಬಿಡ. ನಾನ್ ಅವ್ನ ಬಿಡಲ್ಲ, ಅವ್ರು ನನಗ್ ಬೇಕೇ ಬೇಕು. ಬೇಕಂದ್ರ ಬರ್ದೇರೋ ಹೆಂಗ್ ಕರ್ಕೊಂಡ್ ಬರ್ಲಿಕ್ಕೆ ಆಗ್ತದೆ? ಬುತ್ತಿ ಮರಿ ಮಾಡಿ ಕರ್ಕೊಂಡ್ ಬರ್ಲಿಕ್ಕೆ ಸಣ್ಣ ಹುಡುಗನ ನಿನ್ನ ಮೇಲೆ ಪ್ರೀತಿ ಇದ್ರ ಬರ್ತಾನ ಸುಮ್ಮನೆ. ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ಚಿಲ್ಲಿ ಬಿಡ್ತಾ ಇಲ್ಲ. ಅವ್ರು ನನಗ್ ಬೇಕೇ ಬೇಕು. ಇನ್ನೇನ ಎಣ್ಣೆ ಮೇಗತ್ತೆ FIGST ಮಾಡಿ ಕರ್ಕೊಂಡ್ ಬರೋಣ, ಸಿನಿಮಾಗ ಫೈಟ್ ಮಾಡೋ ಕರ್ಕೊಂಡ್ ಬರೋಣ. ಅದೆಲ್ಲ ಗೊತ್ತಿಲ್ಲ, ನನಗವ್ರು ಬೇಕೇ ಬೇಕು. ಇಲ್ಲಾಂದ್ರೆ ನಾನು ಹೀಗೆ ಕುಡ್ದು ಸತ್ತೋಗ್ತಿರೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ ವಿಜಿ ಶೆಟ್ಟಿ, 1 ಬಾಟಲ್ ಪ್ಲೀಸ್ ಮಾ. ವಾಟರ್ ಫುಲ್ಲ ಫುಲ್ ಬೇಬಿ. ರೀ ವಿಜಯ್ ಶೆಟ್ಟಿ ಅವರ, ನಿಮಗ್ ಕೆಲಸ ಅದ ಇಲ್ರಿ? ಮುಂದಕ್ಕೆ ಹೋಗ್ರಿ. ಏನ ಬುಬ್ನಿ, ನಮ್ಮನ್ನೆಲ್ಲ ನೀ ಆಡ್ಸೋ ಗೊಂಬೆ ಅನ್ಕೊಂಡಿ? ಆ FM ವಿಷ ಬಿಟ್ಟ ಮರ್ಯಾದೆಯಿಂದ ನಿನ್ನ ವೃತ್ತಿನ ಮುಂದುವರ್ಸಿದಿ, ಚಲೋ ಆತ. ಇರ್ಲಿಲ್ಲ ಅಂದ್ರ ಮೈಸೂರ್ನಾಗಿರೋ ನಿಮ್ ಅಜ್ಜನ್ ಇಲ್ಲಿ ಕರ್ಸೆ ನಡ್ದಿರೋ ವಿಷಯ ಎಲ್ಲ ಹೇಳಿ ನಿನ್ನ ಅವ್ರ ಜೊತೆ ಕಳಿಸ್ಬಿಡ್ತೀವಿ. ಮಂದ ಹೇಗಿದೆ ಮಂದ? ನನ್ಗೇನಾಗಿದೆ, ಚೆನ್ನಾಗೇ ಇದ್ದೀನಲ್ಲ. ಹೇಗ್ ನಡೀತಾ ಇದೆ ತಮ್ಮ ಎಂಗೇಜ್ಮೆಂಟ್ ತಯಾರಿಗಳು? ಅದೆಲ್ಲ ಏನಿಲ್ಲ ಮಂದ, ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ಟೆಸ್ಟ್ ಮಾಡಕ್ಕೆ ಎಂಗೇಜ್ಮೆಂಟ್ ಅನ್ನೋ ನಾಟಕ ಮಾಡಿದೆ. ಮನಸ್ಸಿಲ್ದಿರೋ ಪ್ರೀತಿ ಹತ್ರ ಇರೋ ಬದಲು ಮನಸ್ಸಿರೋ ಪ್ರೀತಿ ಹತ್ರ ಮತ್ತೆ ಬಂದಿದ್ದೀನಿ. ಈಗ್ಲಾದ್ರೂ ನನ್ನ ಪ್ರೀತಿನ ಒಪ್ಕೋತಿಯಾ? ಅದಂತೂ ಸಾಧ್ಯನೇ ಇಲ್ಲ. ಯಾಕಮ್ಮಂದ, ಯಾಕೆ ಸಾಧ್ಯ ಇಲ್ಲ? ಇವ್ನ್ ಬರೋದು ಸ್ವಲ್ಪ ತಡ ಆಯ್ತಕ್ಕ, ಅದಕ್ಕೆ ನನ್ಗೆ ಇವ್ನ ಮೇಲೆ ಇದ್ದಿದ್ ಪ್ರೀತಿ ಹೊರಟೋಯ್ತು. ಓಯ್, ಎಂತ ಅವಸ್ಥೆ ಇದು? ಇಷ್ಟು ದಿವಸ ಅವನೇ ಬೇಕಂತ ಮರ್ತಿಯ ನಮ್ಮನೆ ಅಲಿತಾ ಇದ್ದೆ, ಈಗ ಅವನೇ ಬಂದಿದ್ದಾನೆ, ಪುನಃ ಬೇಡ ಅಂತ ಹೇಳ್ತೀಯಲ್ಲ. ಇಷ್ಟು ದಿವಸ ನಾನ್ ಯಾರು, ನನ್ ಕೆಲ್ಸ ಏನು ಅನ್ನೋದನ್ನ ಮರ್ತು ನನ್ ಮೊಗ್ಗಿನಂತ ಮನ್ಸನ್ನ ಕಲ್ಮಶ ಮಾಡ್ಕೊಂಡಿದ್ದೆ. ಇದು ತಪ್ಪು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನನ್ ಮನ್ಸನ್ನ ಮೊಗ್ಗನಾಗೆ ಇಟ್ಕೊಂಡು ಇನ್ ಮುಂದೆ ನನ್ ವೃತ್ತಿ ಕಡೆ ಗಮನ ಹರಿಸ್ತೀನಿ. ಹಾಗಾದ್ರೆ ನನ್ನ ಪ್ರೀತಿ ಮಾಡಲ್ವಾ? ಇನ್ ಮುಂದೆ ನನ್ ಜೀವನದಲ್ಲಿ ನನ್ ವೃತ್ತಿನ ಬಿಟ್ಟು ಇನ್ಯಾರನ್ನೂ ಪ್ರೀತಿಸೋದಿಲ್ಲ. ಪಂಚರಂಗಿ